ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಜಾಬ್ ಇರುತ್ತೆ ಅನ್ನೋದನ್ನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಮದು ಕೆಲಸ ಏನಿರುತ್ತೆ ಅಂತ, ಇಲ್ಲಿ ಕನ್ನಡ ಭಾಷೆಯಲ್ಲಿ ನಿಮ್ಮದು ಕೆಲಸ ಇರುತ್ತೆ. ಮೇನ್ ಮುಖ್ಯವಾಗಿ ಕನ್ನಡ ಭಾಷೆಯಲ್ಲೇ ಕ್ಯಾಟಗರೈಸೇಷನ್ ರಿಲೇಟೆಡ್ ನಿಮಗೆ ಪ್ರಾಜೆಕ್ಟ್ಗಳನ್ನು ಕೊಡ್ತಾರೆ. ಸೊ ಅದು ನೀವು ಕೆಲಸ ಮಾಡೋದಿರುತ್ತೆ. ಮತ್ತು ಡೇಟಾ ಎನೋಟೇಷನ್ ಇರುತ್ತೆ. ಡೇಟಾ ಎನೋಟೇಷನ್ ಅಂದರೆ ಏನಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ನೀವು ಇಲ್ಲಿ ನೋಡ್ಬೋದು. ನೀವು ಡೇಟಾ ಎನೋಟೇಷನ್ ಅಂದರೆ ಕೆಲವೊಂದು ಫೋಟೋಸು, ಇಮೇಜಸ್ಗಳನ್ನ ಈ ರೀತಿ ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಆ್ಯಪಲ್ ಅಂತ ಇದೆ, ಇದನ್ನು ನಾವು ಸೇವ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಇಲ್ಲಿ ನಾವೇನು ಮಾಡ್ಕೊಂತೀವಿ, ಪಿಕ್ಚರ್ ರೆಕಾರ್ಡಿಂಗು ಸೇವ್ ಇದೆಯಾ ಇಲ್ವೋ ಅಂತ ಇದೇ ರೀತಿ ನಿಮ್ಗೆ ಏನು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಅಕ್ಯುರೇಟ್ ಅದೇ ಹೆಸರು ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಿರುತ್ತೆ. ಓಕೆ, ಸೊ ಇದು ಒಂದು ರೀತಿಯಿಂದ AI ಟ್ರೈನ್ ಮಾಡೋದಕ್ಕೋಸ್ಕರ ಈ ರೀತಿ ಪ್ರಾಜೆಕ್ಟ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಇಲ್ಲಿ ಡೇಟಾ ಎನೋಟೇಷನ್ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ವೀಡಿಯೋಸ್ಗಳು, ಸೆಂಟೆನ್ಸ್ಗಳು ಮತ್ತು ಕಂಟೆಂಟ್ ಕೂಡ ಕೊಡ್ತಾರೆ. ಕನ್ನಡದಲ್ಲಿ ಇದೆಯಾ, ಕರೆಕ್ಟ್ ಇದೆಯಾ, ಇದು ಸ್ವಲ್ಪ ಚೆಕ್ ಮಾಡಿ ಅಂತ. ಸೊ ಆ ರೀತಿ ಪ್ರಾಜೆಕ್ಟ್ಗಳು ನೀವು ಚೆಕ್ ಮಾಡೋದಿರುತ್ತೆ. ಓಕೆ, ಸೊ ಚೆಕ್ ಮಾಡಿ ನೀವು ಓಕೆ ಮಾಡಿದ್ಮೇಲೆ ಅದನ್ನು ರಿವ್ಯೂಗೆ ಹಾಕ್ತಾರೆ ಅವರು. ಸೊ ಈ ರೀತಿ ಎಲ್ಲ ಕೆಲಸ ಇರುತ್ತೆ. ಸೊ ಡೇಟಾ ಎನೋಟೇಷನ್ ಬಗ್ಗೆ ನೀವು ಕೆಲಸ ಕೇಳ್ತಾ ಇದ್ರಿ ಹಿಂದೆ ಕೂಡ. ಸೊ ಡೇಟಾ ಎನೋಟೇಷನ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಇಲ್ಲಿ ಹೇಳ್ತಾ ಇರೋದು ಪ್ರಾಜೆಕ್ಟ್ಗಳು ನೋಡಿದರೆ ಕರೆಕ್ಷನ್ ಕೂಡ ಇರುತ್ತೆ. ಇಲ್ಲಿ ಕರೆಕ್ಷನ್ ಅಂತಂದರೆ ನಾರ್ಮಲಿ ಇವಾಗ ಏನಾದರೂ ಒಂದು ಸೆಂಟೆನ್ಸು, ಪ್ಯಾರಾಗ್ರಾಫ್ ಕೊಟ್ಟಾಗ ಅದು ಕರೆಕ್ಟ್ ಇದೆಯೋ ಇಲ್ವೋ ಅಂತ ನೋಡಿ, ಇಲ್ಲ ಅಂತಂದರೆ ಕರೆಕ್ಟ್ ಮಾಡಿ ಕೊಡಬೇಕಾಗಿರುವಂಥ ಪ್ರಾಜೆಕ್ಟ್ಗಳು ಕೂಡ ಕೊಡ್ತಾ ಇರ್ತಾರೆ. ಮತ್ತು ಟ್ರಾನ್ಸ್ಕ್ರಿಪ್ಷನ್ ಇರುತ್ತೆ, ಅಂದರೆ ಟ್ರಾನ್ಸ್ಲೇಟ್ ಮಾಡುವಂಥ ಪ್ರಾಜೆಕ್ಟ್ ಕೂಡ ಕೊಡ್ತಾ ಇರ್ತಾರೆ. ಇವಾಗ ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಅಥವಾ ಕನ್ನಡದಲ್ಲಿರೋದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡುವಂಥ ಒಂದು ಪ್ರಾಜೆಕ್ಟ್ಗಳಿರುತ್ತೆ. ಸೊ ಇದು ಈ ಜಾಬಿಗೆ ನೀವು ಜಸ್ಟ್ ಅಪ್ಲೈ ಮಾಡಿದರೆ ಇವೆಲ್ಲ ಪ್ರಾಜೆಕ್ಟ್ಗಳನ್ನ ನಿಮ್ಗೆ ಕೊಡ್ತಾನೆ ಹೋಗ್ತಾರೆ ಅವರು. ಓಕೆ, ಆ್ಯಂಡ್ ಎವಲ್ಯೂಷನ್ ಆಯಿತು, ಮತ್ತು ಕಾನ್ವರ್ಸೇಷನ್ ಇಂಟ್ರಾಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಕಾನ್ವರ್ಸೇಷನಲ್ಲಿ ಏನಾಗಿರುತ್ತೆ ಅಂದರೆ ಇಬ್ಬರ ಮಧ್ಯೆ ಏನು ಕಾನ್ವರ್ಸೇಷನ್ ಆಗಿರುತ್ತೆ, ಅದು ಇಂಟ್ರಾಕ್ಷನ್ ಏನಾಗಿರುತ್ತೆ, ಅದು ಕರೆಕ್ಟ್ ಇದೆಯಾ ಅಂತ ಕೂಡ ನೀವು ರೀಚೆಕ್ ಮಾಡೋದಿರುತ್ತೆ. ಸೊ ಆ ರೀತಿ ಕೂಡ ಪ್ರಾಜೆಕ್ಟನ್ನು ಕೊಡ್ತಾ ಇದ್ದಾರೆ. ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಾ ಇರ್ತಾರೆ. ನಿಮಗೆ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಅಥವಾ ಒಂದು ಸೆಂಟೆನ್ಸ್ ಕೊಡ್ಬೋದು ಅಂತ ಅನ್ಕೋತೀನಿ. ಸೊ ಅದು ಒಂದು 2-3 ಸೆಂಟೆನ್ಸ್ ಇರುತ್ತೆ, 2-3 ವಾಕ್ಯದಲ್ಲಿರುತ್ತೆ. ಸೊ ಅದನ್ನೇನು ಮಾಡ್ತೀರಾ ಅಂತಂದರೆ ನಿಮ್ಮದೇ ಆದಂಥ ಧ್ವನಿಯಲ್ಲಿ ರೆಕಾರ್ಡ್ ಮಾಡ್ತೀರಾ. ಸೊ ಆ ರೀತಿ ಪ್ರಾಜೆಕ್ಟ್ಗಳು ಕೂಡ ಕೊಡ್ತಾ ಇರ್ತಾರೆ. ಕಂಟೆಂಟ್ ಕ್ರಿಯೇಷನ್ ರಿಲೇಟೆಡ್ ಕೂಡ ಕೊಡ್ತಾರೆ. ಕಂಟೆಂಟ್ ಅಂದರೆ ಡಿಪೆಂಡ್ ಅಪಾನ್ ಒಂದೊಂದು ಟಾಪಿಕ್ ಬಗ್ಗೆ, ಆ ಟಾಪಿಕ್ ಬಗ್ಗೆ ನೀವು ಸ್ವಲ್ಪ ಬರೀರಿ ಅಂತ ಹೇಳ್ತಾರೆ ಅವರು. ಸೊ ಆ ರೀತಿ ಬರೆದು ಕೊಡೋದಿರುತ್ತೆ. ಮತ್ತು ಇದಲ್ಲೂ ಕೂಡ ಮತ್ತೊಂದು ನೋಡಿ, ಆಡಿಯೋ ಕೇಳೋದಿರುತ್ತೆ. ಆಡಿಯೋ ಆಲ್ರೆಡಿ ರೆಕಾರ್ಡೆಡ್ ಇರುತ್ತೆ, ಕೇಳಿಬಿಟ್ಟು ಅದು ಕನ್ನಡದಲ್ಲಿ ಇದೆಯೋ ಇಲ್ವೋ, ಕರೆಕ್ಟ್ ಇದೆಯೋ ಇಲ್ವೋ ರೀಚೆಕ್ ಮಾಡೋದಿರುತ್ತೆ. ಓಕೆ, ಆ ರೀತಿ ಪ್ರಾಜೆಕ್ಟ್ಗಳನ್ನ ಕೊಡ್ತಾರೆ. ಮತ್ತು ವೀಡಿಯೋ ರಿಲೇಟೆಡ್ ಸುಮಾರು ವೀಡಿಯೋಸ್ಗಳನ್ನ ಕೊಡ್ತಾರೆ. ಆ ವೀಡಿಯೋಸ್ಗಳನ್ನ ಚೆಕ್ ಮಾಡೋದಿರುತ್ತೆ. ಕನ್ನಡ ಭಾಷೆಯಲ್ಲಿ ಇದೆಯಾ, ಕನ್ನಡದಲ್ಲಿ ಹೇಳಿರುವಂಥದ್ದು ಅದು ಕರೆಕ್ಟ್ ಇದೆಯಾ, ಏನಾದರೂ ತಪ್ಪುಗಳಿದೆಯಾ, ಗ್ರಾಮರ್ ಮಿಸ್ಟೇಕ್ಸ್ ಇದೆಯಾ, ಅದನ್ನೆಲ್ಲ ಚೆಕ್ ಮಾಡೋದಿರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಇಮೇಜಸ್ಗಳನ್ನ ಕೊಡ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ ಡೇಟಾ ಎನೋಟೇಷನ್ ರಿಲೇಟೆಡು. ಈ ರೀತಿ ಫೋಟೋಸ್ಗಳನ್ನ ಕೊಟ್ಟಾಗ ಇದು ಮೊಬೈಲ್ ಫೋನೇ ಇದೆಯಾ, ಕಾರ್ ಅಂತ ಬರ್ತಿದೆ ಇದರಲ್ಲಿ. ಓಕೆ, ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಅದನ್ನು ಕನ್ನಡದಲ್ಲಿ ಇದೆಯಾ ಇಲ್ವೋ ಅಂತ ನಿಮ್ಗೆ ಅವ್ರು ಕೇಳ್ತಾರೆ. ಸೊ ಕನ್ನಡದಲ್ಲಿ ಇದೆ ಅಂದರೆ ಎಸ್ ಅಂತ ಹೇಳ್ಬಿಟ್ಟು ನೀವು ಅದನ್ನು ರಿವ್ಯೂ ಮಾಡಬೇಕು. ಮತ್ತು ಅದರಲ್ಲೂ ಕೂಡ ಸೆಂಟೆನ್ಸ್ ಕೊಡ್ತಾರೆ, ವಾಕ್ಯಗಳನ್ನು ಕೊಡ್ತಾರೆ, ಪ್ರಾಜೆಕ್ಟ್ಗಳಿರುತ್ತೆ ಡಿಫ್ರೆಂಟ್ ಸೆಂಟೆನ್ಸ್ಗಳಿದ್ದೆ ಪ್ರಾಜೆಕ್ಟ್ಗಳನ್ನ ಕೊಟ್ಟರೆ ಸೆಂಟೆನ್ಸ್ಗಳನ್ನು ನೀವೇನು ಮಾಡಬೇಕಂದ್ರೆ ಅದನ್ನು ನೋಡಿಬಿಟ್ಟು ಅದು ಕರೆಕ್ಟ್ ಇದೆಯೋ ಇಲ್ವೋ, ಇಲ್ಲ ಅಂತಂದರೆ ಕರೆಕ್ಟ್ ಮಾಡಿಬಿಟ್ಟು ಅವರಿಗೆ ಕೊಡಬೇಕು. ಮತ್ತು ಕೆಲವೊಂದು ವರ್ಡ್ಸ್ಗಳ ಬಗ್ಗೆ ಕೂಡ ಅವ್ರು ಕೇಳ್ತಾರೆ ನಿಮಗೆ, ಶಬ್ದಗಳು. ಸೊ ಅಕ್ಯುರೇಟ್ ಇದು ಕನ್ನಡದಲ್ಲಿ ಇದೆಯಾ ಇಲ್ವೋ ಅಂತ. ಸೊ ಆ ರೀತಿಯೆಲ್ಲ ನೀವು ಚೆಕ್ ಮಾಡೋದಿರುತ್ತೆ. ಆ್ಯಂಡ್ ಈ ರೀತಿ ಜಾಬ್ ಪ್ರಾಜೆಕ್ಟ್ಗಳೇ ಕನ್ನಡದಲ್ಲಿರುತ್ತೆ. ಸೊ ನೀವು ಮಾಡ್ತೀವಿ ಅಂತಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ಇದರಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ನ ನೀಡಿರ್ತೀನಿ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ ಅಂತ ಹೇಳ್ಬೋದು. ಕನ್ನಡ ಭಾಷೆಯಲ್ಲಿ ನೀವು ಜಾಬ್ ಮಾಡ್ತೀವಿ ಅಂತ ಅನ್ನೋರಿಗೆ ಒಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆದಮೇಲೆ ಕೆಲಸ ಏನಿರುತ್ತೆ ಅಂತಂದರೆ ಇಲ್ಲಿ ನಿಮ್ಮದು ಸುಮಾರು ಥರದ ಒಂದು ಜಾಬ್ ಒಂದು ಪ್ರಾಜೆಕ್ಟ್ ಇರುತ್ತೆ. ಲೈಕ್ ಮೇನ್ ಅಂತಂದರೆ ಒಂದು ನಿಮ್ಮದು ಎನೋಟೇಷನ್ ಇರುತ್ತೆ. ಎನೋಟೇಷನ್ ರಿಲೇಟೆಡ್ ಹೇಗಿರುತ್ತೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದರಲ್ಲೂ ಕೂಡ ಕರೆಕ್ಷನ್ ಆಯಿತು, ಟ್ರಾನ್ಸ್ಕ್ರಿಪ್ಷನ್ ಆಯಿತು, ಮತ್ತು ಇದರಲ್ಲೂ ಕೂಡ ನಿಮ್ಮದು ವೀಡಿಯೋ ರೆಕಾರ್ಡಿಂಗ್ ಆಯಿತು, ಮತ್ತು ಕಂಟೆಂಟ್ ಕ್ರಿಯೇಷನ್ ರಿಲೇಟೆಡ್ ಆಯಿತು, ಕನ್ನಡದಲ್ಲಿ ಹೇಳ್ತಾರೆ ಅವರು. ಓಕೆ, ಆ್ಯಂಡ್ ಅದೊಂದು ಕೂಡ ವೀಡಿಯೋ ಇಮೇಜಸ್ಗಳನ್ನ ನೋಡಿ, ಅಂದರೆ ವೀಡಿಯೋಸ್ಗಳನ್ನ ಕೊಡ್ತಾರೆ, ಇಮೇಜಸ್ಗಳನ್ನ ಕೊಡ್ತಾರೆ, ಅಂದರೆ ಫೋಟೋಸ್ಗಳನ್ನ ಕೊಡ್ತಾರೆ. ಆ ಫೋಟೋಸ್ಗಳನ್ನೆಲ್ಲ ನೋಡಿ ನೀವು ಎಕ್ಸಾಕ್ಟ್ಲಿ ಅದೇ ಇದೆಯಾ ಇಲ್ವೋ ಅಂತ ಜಸ್ಟ್ ನೀವು ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ರಿವ್ಯೂ ಬರೆಯೋದಿರುತ್ತೆ. ಮತ್ತು ಇದರಲ್ಲೂ ಕೂಡ ಸೆಂಟೆನ್ಸ್ಗಳನ್ನ ಕೂಡ ಕೊಡ್ತಾರೆ, ಕೆಲವೊಂದು ವಾಕ್ಯಗಳನ್ನ ಕೊಡ್ತಾರೆ. ಆ ವಾಕ್ಯಗಳನ್ನ ಚೆಕ್ ಮಾಡಬೇಕು. ಮತ್ತು ಶಬ್ದಗಳು ಕನ್ನಡದ ಇದು ಅಂತ, ಸೊ ಅದನ್ನು ಕೂಡ ನೀವು ಚೆಕ್ ಮಾಡೋದಿರುತ್ತೆ. ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಜಾಬ್ ನಾನು ಹೇಳ್ತಾ ಇದ್ದೀನಿ. ಸೊ ಇದೇ ವಿಡಿಯೋದಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮಗೆ ಈ ಜಾಬ್ ನಿಜವಾಗ್ಲೂ ಬೇಕು ಅಂತಂದರೆ, ಇದೊಂದು ವೆರಿಫೈಡ್ ಜಾಬೇ. ಸೊ ನಿಮಗೆ ಬೇಕು, ನಾವು ಅಪ್ಲೈ ಮಾಡ್ತೀವಿ ಅಂತಂದರೆ ಇವಾಗಲೇ ಅಪ್ಲೈ ಮಾಡಿ. ಓಕೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಮತ್ತು ವರ್ಕ್ ಹೇಗಿರುತ್ತೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೇ ವಿಡಿಯೋದಲ್ಲೇ. ಹೀಗಾಗಿ ಟ್ರೈ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ. ಕಂಪನಿ ಬಗ್ಗೆ ನಾನು ಹೇಳೋದಾದರೆ ಸಿಗ್ಮಾ AI ಅಂತ ಹೇಳ್ಬಿಟ್ಟು ಕಂಪನಿ ಹೆಸರು ಬಂದುಬಿಟ್ಟು. ಸೊ ಇದು ಕನ್ನಡದಲ್ಲಿ ಕೆಲಸ ಮಾಡೋರಿಗೆ ಒಂದು ಒಂದು ಒಳ್ಳೆಯ ಅವಕಾಶ ಕೊಡುತ್ತೆ. ಸೊ ಇಲ್ಲಿ ನಿಮಗೆ ನಾನು ಕೊಟ್ಟಿರೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇದು ಪೇಜ್ ಓಪನ್ ಆಗುತ್ತೆ. ಓಕೆ, ಇದೇ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿಂದ ಈ ಕನ್ನಡ ಭಾಷೆಗೆ ಹೇಗೆ ಅರ್ಜಿ ಸಲ್ಲಿಸೋದು, ಸ್ವಲ್ಪ ಕನ್ಫ್ಯೂಸ್ ಆಗಬೇಡಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಈ ರೀತಿ ಪೇಜ್ ಇರುತ್ತೆ, ಇಲ್ಲೆಲ್ಲ ಡೀಟೇಲ್ಸ್ಗಳಿರುತ್ತೆ. ಒಟ್ಟು 700ಕ್ಕಿಂತ ಹೆಚ್ಚಿನ ಲ್ಯಾಂಗ್ವೇಜ್ಗಳಿಗೋಸ್ಕರ ಇಲ್ಲಿ ಸುಮಾರು ಜನರನ್ನ ತಗೋತಾನೆ ಇರ್ತಾರೆ. ಸೊ ಇಲ್ಲಿ ಜಸ್ಟ್ ನಿಮಗೆ ಇದು ನೋಡಿದರೆ ಈ ಒಂದು ಇದರಲ್ಲಿ AI ಒಂದು ಡಾಟಾಸ್ಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು. ಅದನ್ನು ಇನ್ನೂ ಚೆನ್ನಾಗಿ ಸ್ಮಾರ್ಟ್ ಮಾಡೋದಕ್ಕೋಸ್ಕರ, ಅಂದರೆ ಒಂದು ಟ್ರೈನ್ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಾ ಇರ್ತಾರೆ.
ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಇದೆ. ಈ ಡೀಟೇಲ್ಸ್ಗಳನ್ನ ನೀವು ಬೇಕಂದ್ರೆ ಒಂದು ಸಾರಿ ರೀಚೆಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಒಟ್ಟು ಏನಿದೆ ಅಂದರೆ ಟ್ರಾನ್ಸ್ಲೇಟ್ಗೋಸ್ಕರ ಇಲ್ಲಿ 24 ಲ್ಯಾಂಗ್ವೇಜ್ಗೋಸ್ಕರ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿದ್ದಾರೆ ಇವರು. ಓಕೆ, ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಇನ್ಫಾರ್ಮೇಷನ್ ಇದೆ. ಸೊ ಒಂದು ಸಾರಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ನಾನು ನೇರವಾಗಿ ಇವಾಗ ಜಾಬಿಗೆ ಬರ್ತೀನಿ, ಜಾಬ್ ಹೇಗೆ ಅರ್ಜಿ ಸಲ್ಲಿಸೋದು ಅಂತ. ಸೊ ಇಲ್ಲಿ ಈ ಒಂದು ಪೇಜ್ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಇದೇ ಪೇಜ್ ಮೇಲ್ಗಡೆ ಟಾಪಲ್ಲಿ ನೋಡ್ಬೋದು, ಇಲ್ಲಿ ಸರ್ವಿಸ್ ಅಂತ ಇದೆ. ಸರ್ವಿಸ್ ಅಂತಂದರೆ ಯಾವ್ಯಾವ ರೀತಿ ಸರ್ವಿಸ್ಗಳಿರುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ರಿಸೋರ್ಸ್ ಇರುತ್ತೆ, ರಿಸೋರ್ಸಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಇದೆ, ಬೇಕಂದರೆ ನೀವು ಚೆಕ್ ಮಾಡ್ಕೊಳ್ಳಿ. ಮೇನ್ ಥರ್ಡ್ ಒನ್ ನೋಡಿ, ಕರಿಯರ್ಸ್ ಅಂತ ಇದೆ. ಕರಿಯರ್ಸನ್ನು ಕ್ಲಿಕ್ ಮಾಡಬೇಕು. ಕರಿಯರ್ಸ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಓಪನ್ ಆದಮೇಲೆ ಇಲ್ಲಿ ನೋಡಿ ಸುಮಾರು ಥರದ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಯಾವ ರೀತಿ ಇವ್ರು ಕೆಲಸ ಮಾಡ್ತಾರೆ ಅನ್ನೋದನ್ನು. ಓಕೆ, ಇಲ್ಲಿ ಹೇಗಿರುತ್ತೆ ಅಂತಂದರೆ ವಿ ಸಾಲ್ವ್ AI ಡಾಟಾ ಆ್ಯಂಡ್ ಹ್ಯೂಮನ್. ಓಕೆ, ಅಂದರೆ ಇವ್ರು ಏನು ಮಾಡ್ತಾರೆ ಅಂದರೆ ಇವಾಗ AI ಟ್ರೈನ್ ಮಾಡೋದಕ್ಕೋಸ್ಕರ ನಮ್ಮಂಥವ್ರನ್ನ ನಿಮ್ಮಂಥವ್ರಿಗೆ ಪ್ರೊಜೆಕ್ಟ್ಗಳನ್ನ ಕೊಟ್ಟು ಸೊ ಅದು ಕರೆಕ್ಟ್ ಇದೆಯಾ ಎಲ್ಲ ಲ್ಯಾಂಗ್ವೇಜನ್ನು ಕೂಡ ನೋಡಿಕೊಂಡು ಅದೇ ಲ್ಯಾಂಗ್ವೇಜ್ಗಳನ್ನ ಏನು ಮಾಡ್ತಾರೆ ಪರ್ಟಿಕ್ಯುಲರ್ AIಗೆ ಟ್ರೈನ್ ಮಾಡೋದಕ್ಕೆ ಸೊ ಇದನ್ನು ಇನ್ಫಾರ್ಮೇಷನ್ ಯೂಸ್ ಮಾಡ್ತಾರೆ. ಇದು ಈ ರೀತಿ ಡೀಟೇಲ್ಸ್ ಇರುತ್ತೆ. ಸೊ ಇದನ್ನು ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನಾವು ನೇರವಾಗಿ ಜಾಬಿಗೆ ಹೋಗೋಣ. ಬಟ್ ಆದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎನೋಟೇಷನ್ ರಿಲೇಟೆಡ್ ಕೂಡ ಇಲ್ಲಿ ಸ್ವಲ್ಪ ಹೇಳಿದ್ದಾರೆ ಅವರು. ಆಲ್ರೆಡಿ ಏನಿರುತ್ತೆ ಅದನ್ನು ಆಡಿಯೋಸ್ಗಳನ್ನ ಕೇಳಬೇಕಾಗುತ್ತೆ. ಕೇಳಿಬಿಟ್ಟು ನೀವೇನು ಮಾಡ್ತೀರಾ, ಸೊ ಅದು ಆ್ಯಸ್ ಇಟ್ ಈಸ್ ಇದೆಯೋ ಇಲ್ವಂತ ಸ್ವಲ್ಪ ಚೆಕ್ ಮಾಡಿಕೊಂಡು ನಂತರ ಅದರಲ್ಲಿ ಏನು ಮಾಡ್ತೀರಾ ನೀವು ರಿವ್ಯೂ ಬರೀತೀರಾ. ಸೊ ಈ ರೀತಿ ಇರುತ್ತೆ. ಇಲ್ಲಿ ಕೆಳಗಡೆ ಜಸ್ಟ್ ಲಾಸ್ಟ್ ಬಂದರೆ ಓಪನ್ ಜಾಬ್ ಪೊಸಿಷನ್ ಅಂತ ಇದೆ. ಯಾವ ಜಾಬ್ಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ. ಫ್ರೆಂಚು, ಅರೇಬಿಕ್ಕು, ಜಪಾನೀಸು, ಹಿಂದಿ. ಓಕೆ, ಸೊ ಇಲ್ಲಿ ಕೆಳಗಡೆ ನೋಡಿ ಆಲ್ ಜಾಬ್ಸ್ ಅಂತ ಇದೆ. ಆಲ್ ಜಾಬ್ಸ್ ಕ್ಲಿಕ್ ಮಾಡಿ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದಾದ ನಂತರ ಇಲ್ಲಿ ಸೈಡ್ ಸರ್ಚ್ ಬಾರ್ ಅಂತ ಇದೆ. ಹಾಗೆಯೇ ಚೆಕ್ ಮಾಡಿದರೆ ನಿಮಗೆ ಇದು ಸಿಗೋದಿಲ್ಲ. ಓಕೆ, ಕನ್ನಡ ಜಾಬ್ ಸಿಗೋದಿಲ್ಲ. ಸೊ ಸಿಂಪ್ಲಿ ನೀವೇನು ಮಾಡಿ ಅಂದರೆ ಸರ್ಚ್ ಬಾರ್ ಇದೆ ಮೇಲ್ಗಡೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಕನ್ನಡ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಪಕ್ಕದಲ್ಲಿ ನೋಡಿ ಇದು ಏರೋ ಮಾರ್ಕ್ ಇದೆಯಲ್ಲ, ಸೊ ಇದನ್ನ ಜಸ್ಟ್ ಕ್ಲಿಕ್ ಮಾಡಿದ ಮೇಲೆ ಕನ್ನಡ ಅಂತ ಹೇಳ್ಬಿಟ್ಟು ಇದು ಪ್ರಾಜೆಕ್ಟ್ ಇದು ಬರುತ್ತೆ. ರಿಮೋಟ್ ಇದು ಆ್ಯಂಡ್ ಎನೋಟೇಷನ್ ಟ್ರಾನ್ಸ್ಲೇಟರ್ ರಿಲೇಟೆಡ್ ಇರುವಂಥ ಜಾಬು. ಜಸ್ಟ್ ಇದನ್ನ ಓಪನ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ನಂತರ ನಿಮ್ಗೆ ಇಲ್ಲಿ ಡೀಟೇಲ್ಸ್ಗಳಿರುತ್ತೆ. ಈ ಡೀಟೇಲ್ಸ್ಗಳನ್ನ ಓದ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಹೇಳಿದ್ದೀನಿ ಯಾವ ರೀತಿ ಇದೆ ಅಂತ, ಅದು ಕೂಡ ಒಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಒಂದು ಕಂಪನಿ ಯಾವ ರೀತಿ ಕಂಪನಿ ಕೆಲಸ ಮಾಡುತ್ತಿದ್ದು ಅಂತಂದರೆ ಇದು ಸಿಗ್ಮಾ ಏನಿದೆ ಅಲ್ವಾ, ಲೀಡಿಂಗ್ ಗ್ಲೋಬಲ್ ಟೆಕ್ನಾಲಜಿ ಕಂಪನಿ ರಿಲೇಟೆಡು. ಸೊ ಡೇಟಾಸ್ಗಳನ್ನ ಕಲೆಕ್ಷನ್ ಮಾಡೋದಾಯಿತು ಮತ್ತು ಎನೋಟೇಷನ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ಗೋಸ್ಕರ ಇವರು ಕೆಲಸ ಮಾಡ್ತಾರೆ. ಸೊ ಸಿಂಪಲ್ ಭಾಷೆಯಲ್ಲಿ ಹೇಳೋದಾದರೆ AIಗೆ ಟ್ರೈನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಸಿಂಪ್ಲಿ ನಾನು ಹೇಳಿದ್ದೀನಿ, ಇದನ್ನೆಲ್ಲ ನಾನು ನಿಮಗೆ ಇನ್ಫಾರ್ಮೇಷನ್ ಹೇಳಿದ್ದೀನಿ. ವೀಡಿಯೋಸು, ಇಮೇಜಸ್ಸು, ಕಂಟೆಂಟು ಟ್ರಾನ್ಸ್ಲೇಟ್ ಮಾಡುವಂಥ ಕೆಲಸ ಇರುತ್ತೆ. ಆ್ಯಂಡ್ ಪರ್ಫಾರ್ಮ್ಡ್ ಥ್ರೂ ಆನ್ಲೈನ್ ಪ್ಲಾಟ್ಫಾರ್ಮ್ ಅವೈಲೇಬಲ್ 24/7. 24 ಗಂಟೆನೂ ಇವ್ರದ್ದು ಟಾಸ್ಕ್ಗಳು ನೀಡ್ತಾನೆ ಇರ್ತಾರೆ. ಸೊ ನಿಮಗೆ ಫ್ರೀ ಇದ್ದಾಗ ಹೋಗ್ಬಿಟ್ಟು ನೀವು ಅಲ್ಲಿ ಟಾಸ್ಕ್ಗಳನ್ನ ಅಟೆಂಡ್ ಮಾಡಿ. ರಿಕ್ವೈರ್ಮೆಂಟ್ಸ್ಗಳನ್ನ ಕೇಳಿದ್ದಾರೆ ಅಂದರೆ ಫ್ಲೂಯೆಂಟ್ ಇನ್ ಕನ್ನಡ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಸ್ಪಷ್ಟವಾಗಿ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಬರ್ತಿರ್ಬೇಕು ನಿಮಗೆ, ಅಂದರೆ ಮಾತ್ರ ಈ ಜಾಬಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಓಕೆ, ಏಬಲ್ ಟು ಲಿಸನ್ ಆ್ಯಂಡ್ ರೈಟ್ ಕರೆಕ್ಟ್ಲಿ ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡ್ದೇ ಚೆನ್ನಾಗಿ ಕೇಳೋದಾಯಿತು ಅಂದರೆ ಲಿಸನ್ ಅಂತ ಹೇಳಿದ್ದಾರೆ. ಏಬಲ್ ಟು ಲಿಸನ್, ನೀವು ಇರುವಂಥ ವೀಡಿಯೋಸು ರೆಕಾರ್ಡಿಂಗ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಕೇಳಿ ನಂತರ ಅದನ್ನ ಅಕ್ಯುರೇಟ್ ಅದೇ ಥರನೇ ಬರೀಬೇಕು, ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ. ಓಕೆ, ಫ್ಲೂಯೆಂಟ್ ಇನ್ ಇಂಗ್ಲೀಷ್, ಹಾಗಂತ ಇಂಗ್ಲೀಷ್ ಬರಬಾರ್ದು ಅಂತ, ಇಂಗ್ಲೀಷು ಬೇಸಿಕ್ ಬರಬೇಕಾಗುತ್ತೆ. ಇಂಗ್ಲೀಷಲ್ಲಿ ಕೂಡ ಏನು ಮಾಡ್ತಾರೆ ಕೆಲವೊಂದು ರೆಕಾರ್ಡಿಂಗ್ಸ್ಗಳನ್ನ ಕೊಡ್ಬೋದು, ಅವರು ಕೊಡ್ತೀವಂತ ಕೂಡ ಹೇಳಿದ್ದಾರೆ. ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡಬಾರ್ದು. ಕೊಟ್ಟಿರೋಂಥ ವೀಡಿಯೋಸು ಆಡಿಯೋಸ್ಗಳನ್ನ ಕರೆಕ್ಟಾಗಿ ಕೇಳಿ ನಂತರ ಅದನ್ನೇ ಬರೆದು ಅವ್ರಿಗೆ ಕೊಡಬೇಕಾಗುತ್ತೆ. ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಇಲ್ಲಿ ಬೇಕಾಗುತ್ತೆ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ. ಓಕೆ, ಅಂದರೆ ಕನ್ನಡ ಇಂಗ್ಲೀಷ್ ಬರಲೇಬೇಕು. ಆ್ಯಂಡ್ ಪ್ಲಸ್ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಅಂದರೆ ಬೇಸಿಕ್ ನಿಮಗೆ ಕಂಪ್ಯೂಟರ್ ನಡೆಸೋದಕ್ಕೆ ಬರಬೇಕು. ಆ್ಯಂಡ್ ಪ್ರಿಫರ್ಡ್ ಮ್ಯಾಂಡೇಟ್ರಿ ಹೇಳಿರುವಂಥದ್ದು ಎಕ್ಸ್ಪೀರಿಯನ್ಸ್ ಇನ್ ಡಾಟಾ ಎನೋಟೇಷನ್ ಅವರ ಕಂಟೆಂಟ್ ರೇಟಿಂಗ್ ಅಂತ ಹೇಳಿದರೆ ಸ್ಟ್ರಾಂಗ್ ಅಟೆನ್ಷನ್ ಟು ಡಿಟೇಲ್ ಅಂತ ಹೇಳಿದ್ದಾರೆ. ಸೊ ಇದು ಪ್ರಿಫರ್ಡ್ ಅಂತ ಹೇಳಿರುವಂಥದ್ದು. ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಕೇಳೋದಾದರೆ ನಿಮ್ಮ ಹತ್ರ ಏನೇನು ಇರಬೇಕು ಅಂತ ಈ ಒಂದು ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡ್ಕೊಡೋದಕ್ಕೆ ಮಿನಿಮಮ್ ನಿಮ್ಮ ಹತ್ರ 4 GB ರ್ಯಾಮ್ ಇರಬೇಕಂತ ಹೇಳಿದ್ದಾರೆ. ನಿಮ್ಗೆ ರ್ಯಾಮ್ ಅಂದರೆ ಗೊತ್ತಿಲ್ಲ ಅಂತಂದರೆ ಸೊ ನಿಮ್ಮ ಹಸ್ಬೆಂಡ್ ಅದು ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮ ಇರ್ತಾರೆ ಅವ್ರಿಗೆ ಕೇಳಿ ನೋಡಿ. ಓಕೆ, ಅವ್ರು ತೋರಿಸ್ತಾರೆ ನಿಮಗೆ ಯಾವ ರೀತಿ ಇರುತ್ತಿದ್ದು ರ್ಯಾಮ್ ಅಂತ ಹೇಳಿ. ಮೈಕ್ರೋಫೋನು ಮತ್ತು ವೆಬ್ ಕ್ಯಾಮ್ ಬೇಕಾಗುತ್ತೆ. ಯಾಕಂದರೆ ಆನ್ಲೈನ್ ಕೆಲಸ ಅಲ್ವಾ, ಇಂಟರ್ನ್ಯಾಷನಲ್ ಕಂಪನಿ ಇದು. ಸೊ ಹೀಗಾಗಿ ಮೈಕ್ರೋಫೋನ್ ಅಂತಂದರೆ ಕಾಲ್ ಸೆಂಟ್ರಲ್ಲೆಲ್ಲ ಫೋನ್ ಥರ ಮಾತಾಡ್ತಾರಲ್ವ, ಮೈಕೆಲ್ಲ ಇರುತ್ತೆ ಅದರಲ್ಲಿ. ಸೊ ಆ ರೀತಿ ಹೆಡ್ಫೋನ್ ಬೇಕಾಗುತ್ತೆ. ಮೈಕ್ರೋಫೋನು ಪ್ಲಸ್ ನಿಮ್ಮದು ಕ್ಯಾಮ್ರಾ ಕೂಡ ಇರಬೇಕು. ವೆಬ್ ಕ್ಯಾಮ್ ಅಂತ ಹೇಳ್ತೀವಿ, ಲ್ಯಾಪ್ಟಾಪಲ್ಲಿ ಇರುತ್ತೆ ಅಥವಾ ಡೆಸ್ಕ್ಟಾಪಲ್ಲಿ ಇರುತ್ತೆ. ಮೇಲ್ಗಡೆ ಇಲ್ಲಿ ಕ್ಯಾಮ್ರಾ ಇರುತ್ತೆ, ಆ ಕ್ಯಾಮ್ರಾದಲ್ಲಿ ನೀವು ಕಾಣಿಸ್ತೀರ ಅವ್ರಿಗೆ. ಓಕೆ, ಸೊ ಆ ರೀತಿ ಇರುತ್ತೆ. ಸೊ ಅದು ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ವಿಂಡೋ 10 ಅಥವಾ ಅದಕ್ಕಿಂತ ಹೆಚ್ಚಿಂದ ಇರಬೇಕು ಅಂತ ಹೇಳಿದ್ದಾರೆ. ಇದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದೇ ಹೇಳ್ತಾ ಇರುವಂಥದ್ದು. ಓಕೆ, ಸೊ ಈ ರೀತಿ ಡೀಟೇಲ್ಸ್ ಹೇಳಿದ್ದಾರೆ. ಮತ್ತೊಂದು ಮೇನ್ ಅಂತಂದರೆ ಇಲ್ಲಿ ಇಂಟರ್ನೆಟ್ ಸಫಿಷಿಯೆಂಟ್ ಇರಬೇಕು. ವೈಫೈ ಅಥವಾ ನಿಮ್ಮ ಹತ್ರ ಇದೆ, ಸೊ ದ್ಯಾಟ್ ಈಸ್ ಗುಡ್. ಅದರ್ವೈಸ್ ನೀವು ನೋಡಿ ಯಾವ ರೀತಿ ಇದು ಮಾಡ್ತೀರಂತ. ಆ್ಯಂಡ್ ಅದರದ್ದು ಕೂಡ ಡೊಂಗಲೆಲ್ಲ ಯೂಸ್ ಮಾಡ್ತಾರೆ ಕೆಲವರು, ಡೊಂಗಲೆಲ್ಲ ರೀಚಾರ್ಜ್ ಮಾಡಿ. ಸೊ ಅದು ಕೂಡ ಚೆನ್ನಾಗೇ ಇರುತ್ತೆ. ಸೊ ಅದನ್ನು ಟ್ರೈ ಮಾಡ್ಬೋದು. ಹೆಡ್ಫೋನ್ ಬೇಕಾಗುತ್ತೆ. ಹೆಡ್ಫೋನ್ ವಿತ್ ಮೈಕ್ ಇದ್ದರೆ ದ್ಯಾಟ್ ಈಸ್ ಗುಡ್. ಓಕೆ,
ಸೊ ಇಂಟರ್ನೆಟ್ ಕನೆಕ್ಷನ್ ಬೇಕು ಆ್ಯಂಡ್ ಮೇನ್ ಅಂತ ಮತ್ತೊಂದು ಪ್ರೊಟೆಕ್ಟೆಡ್ ಬೈ ಸ್ಟ್ರಾಂಗ್ ಪಾಸ್ವರ್ಡ್. ಓಕೆ, ನೀವೇನು ಕೆಲಸ ಮಾಡ್ತಿರಲ್ಲ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಹಾಕಿನೇ ಕೆಲಸ ಮಾಡಬೇಕಂತ ಹೇಳಿದ್ದು. ಮತ್ತೊಂದು ಇಲ್ಲಿ ಮೊಬೈಲ್ ಫೋನ್ ವಿತ್ ಆ್ಯಂಡ್ರಾಯ್ಡ್ OS ಬೇಕಾಗುತ್ತೆ, ಆ್ಯಂಡ್ರಾಯ್ಡ್ ಫೋನ್ ಬೇಕಾಗುತ್ತೆ, ಮೊಬೈಲ್ ಫೋನ್ ಬೇಕಾಗುತ್ತೆ. ಆ್ಯಂಡ್ ಅದಂತೂ ಕೂಡ ಹೌ ಟು ಅಪ್ಲೈ, ಹೇಗೆ ಅಪ್ಲೈ ಮಾಡಬೇಕು ಅಂತ. ಸೊ ಇಲ್ಲಿ ನೀವೇನು ಕೊಟ್ಟಿರೋಂಥ ಅಪ್ಲಿಕೇಶನ್ ಅಪ್ಲೈ ಮಾಡ್ತೀರಿ. ಅಪ್ಲೈ ಮಾಡಿದ ಮೇಲೆ ಆಫ್ಟರ್ ಸಬ್ಮಿಟಿಂಗ್ ಅಪ್ಲಿಕೇಶನ್ ಯು ವಿಲ್ ರಿಸೀವ್ ಎನ್ ಇಮೇಲ್. ಯಾವಾಗ ನೀವು ಇಲ್ಲಿ ಅಪ್ಲೈ ಮಾಡ್ತೀರಿ ಅದಾದಮೇಲೆ ನಿಮಗೊಂದು ಇಮೇಲ್ ಬರುತ್ತೆ. ನಂತರ ನೀವೇನು ಮಾಡ್ತೀರಿ, ಒಂದು ಟೆಸ್ಟ್ ಅಟೆಂಡ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ರಿಕ್ವೈರ್ಡ್ ಟೆಸ್ಟ್, ಒಂದು ಅಸೆಸ್ಮೆಂಟ್ ಕ್ವಾಲಿಫಿಕೇಷನ್ಗೋಸ್ಕರ ಇರುತ್ತೆ. ಸೊ ಅದನ್ನು ನೀವು ಅಟೆಂಡ್ ಮಾಡಿ ಆದಮೇಲೆ ದಿಸ್ ಟೆಸ್ಟ್ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ. ಈ ಟೆಸ್ಟನ್ನು ನೀವು ಅಟೆಂಡ್ ಮಾಡಲೇಬೇಕು. ಅದು ಅಟೆಂಡ್ ಮಾಡಿ ಆದಮೇಲೆ ಸೊ ನಂತರ ಇವ್ರು ಏನು ಮಾಡ್ತಾರೆ, ಮತ್ತೊಂದು ಏನು ಮಾಡ್ತಾರೆ ಅಂದರೆ ನಿಮಗೆ ಮೇಲ್ ಕಳಿಸ್ತಾರೆ, ನೀವು ಇದರಲ್ಲಿ ಪಾಸ್ ಆಗಿದ್ದೀರಾ ಇಲ್ವೋ ಅಂತ. ಸೊ ನಂತರ ನಿಮಗೆ ಇಲ್ಲಿ ಇನ್ವಿಟೇಷನ್ ಅವ್ರು ಕಳಿಸ್ತಾರೆ. ಓಕೆ, ಸೊ ನಂತರ ನೀವೇನು ಮಾಡ್ಬೋದು ಅಂದರೆ ಇಲ್ಲಿಂದ ಜಾಯಿನ್ ಮಾಡಿಕೊಂಡು ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಈ ರೀತಿ ಎಲ್ಲ ಇರುತ್ತೆ. ಆ್ಯಂಡ್ ಮೇನ್ ಅಂತದ್ದು ಈ ಜಾಬಿಗೆ ನೀವು ಇದು ಫುಲ್ಲಿ ರಿಮೋಟ್ ಇರುವಂಥದ್ದು ಮತ್ತು ಮಲ್ಟಿಪಲ್ ಲೊಕೇಶನ್ಗೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಪ್ಲೈ ಮಾಡ್ಬೇಕನ್ನೋರು ಇಲ್ಲಿ ನೋಡಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆ. ಜಸ್ಟ್ ಇಂದ ಕ್ಲಿಕ್ ಮಾಡಿ ಡು ಯು ಹ್ಯಾವ್ ಎನ್ ಆಂಡ್ರಾಯ್ಡ್ ಫೋನ್ ಯು ಕುಡ್ ಯೂಸ್ ಫಾರ್ ದಿ ರೆಕಾರ್ಡಿಂಗ್ಸ್ ಅಂತ. ಇಲ್ಲಿ ಆಂಡ್ರಾಯ್ಡ್ ಫೋನ್ ಇದೆ ಅಂತ ನಾನು ಹಾಕ್ತಾ ಇದ್ದೀನಿ. ಸೊ ಆಂಡ್ರಾಯ್ಡ್ ಫೋನ್ ಇದ್ದವರು ಹಾಕಿ. ಡು ಯು ಹ್ಯಾವ್ ಎನ್ ನೇಟಿವ್ ಲೆವೆಲ್ ಆಫ್ ಕನ್ನಡ ನಿಮ್ಮದು ನೇಟಿವ್ ಲ್ಯಾಂಗ್ವೇಜ್ ಅಂತ ಎಸ್ ಅಂತ ಹಾಕಿ. ವಾಟ್ ಈಸ್ ಯುವರ್ ಲೆವೆಲ್ ಆಫ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಯಾವ ರೀತಿ ಇದೆ ಅಂತ. ಓಕೆ, ಸೊ ಇಲ್ಲಿ ನೀವು ಬಿಗಿನರ್ ಇದೆ ಬಿಗಿನರ್ ಅಂತ ಹಾಕಿ, ಅಥವಾ ನೀವು ಎಕ್ಸಲೆಂಟ್ ಅಂತ ಹಾಕ್ಬೋದು. ಓಕೆ, ಸೊ ಎಕ್ಸಲೆಂಟ್ ಅಂತ ಹಾಕಿ. ಅದರ್ವೈಸ್ ನನಗೆ ಅನಿಸುತ್ತೆ ಎಕ್ಸಲೆಂಟ್ ವರ್ಡ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಬೇಸಿಕ್ ಅಂತೂ ಕೂಡ ಹಾಕ್ಬೋದು. ಬೇಸಿಕ್ ಅಂತ ಹಾಕಿ, ಅದರ್ವೈಸು ನೀವು ಬೇಸಿಕ್ ಅಂತ ಹಾಕಿ. ಸೊ ಸರಿ ಇರುತ್ತೆ. ಆ್ಯಂಡ್ ವಾಟ್ ಈಸ್ ಯುವರ್ ನ್ಯಾಷನಾಲಿಟಿ, ಇಂಡಿಯಾ ಅಂತ ಹಾಕಿ. ಓಕೆ, ಆ್ಯಂಡ್ ವಿಚ್ ಕಂಟ್ರಿ ಡು ಯು ಕರೆಂಟ್ಲಿ ಹೋಲ್ಡ್ ಟ್ಯಾಕ್ಸ್ ರೆಸಿಡೆನ್ಸಿ ಅಂತ ಇದ್ದರೆ ಇಂಡಿಯಾದಲ್ಲಿ ಇರ್ತಿದ್ದೀವಿ. ಲೊಕೇಶನ್ ಬಂದುಬಿಟ್ಟು ಇಂಡಿಯಾ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದಂತೂ ಕೂಡ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಕರ್ನಾಟಕ ಅಂತ ಕೂಡ ಇದೆ, ಕರ್ನಾಟಕ. ಓಕೆ, ಮೇಲ್ಗಡೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಸನಲ್ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ ಇವರು. ಆ್ಯಂಡ್ ಇಲ್ಲಿ ನಾವು ಡೀಟೇಲ್ಸ್ಗಳನ್ನ ಹಾಕಿದ್ದೀನಿ. ಆ್ಯಂಡ್ ಅದಂತೂ ಕೂಡ ನಂತರ ಇಲ್ಲಿ ಒಂದು ಏನು ಮಾಡಬೇಕು, ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಸ್ಯೂಮ್ ಅಪ್ಡೇಟ್ ಇರಬೇಕು. ಸೊ ಇದ್ರ ಬಗ್ಗೆ ರಿಸ್ಯೂಮ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ಟೆಲಿಗ್ರಾಮ್ ಚಾನಲಲ್ಲಿ ನೀಡಿರ್ತೇನೆ ರಿಸ್ಯೂಮ್ನ. ಆ್ಯಂಡ್ ಅಡಿಷ್ನಲ್ ಫೈಲ್ಸ್ ಏನಾದರೂ ಇದ್ದರೆ ಸೊ ಹಾಕಬೇಕು, ಅದರ್ವೈಸ್ ಇಂದ ಸ್ಕಿಪ್ ಮಾಡ್ಬೋದು. ಬಟ್ ರಿಸ್ಯೂಮ್ ಬೇಕಾಗುತ್ತೆ, ರಿಸ್ಯೂಮು ಮ್ಯಾಂಡೇಟ್ರಿ ಇದೆ. ಮತ್ತೊಂದು ಕವರ್ ಲೆಟ್ರ್ ಬರೀಬೇಕಾಗುತ್ತೆ. ಓಕೆ, ಸೊ ಈ ಕವರ್ ಲೆಟ್ರು ಮತ್ತು ರಿಸ್ಯೂಮ್ನ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ಸೊ ಅಲ್ಲಿಂದ ನೀವು ಇದನ್ನು ತೊಗೊಂಡು ನಂತರ ನೀವು ಇಲ್ಲಿ ಬರಿಬೋದು. ನಿಮ್ಮ ಹೆಸರನ್ನೆಲ್ಲ ಎಡಿಟ್ ಮಾಡಿ ನಂತರ ಇಲ್ಲಿ ಸಬ್ಮಿಟ್ ಮಾಡಿ. ನಂತರ ಇಲ್ಲಿ 2 ಟಿಕ್ ಮಾಡಬೇಕು. ನಂತರ ಇಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಇರುತ್ತೆ ಇದು. ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದರೂ ನಿಮ್ಗೆ ಕೇಳೋದಿದ್ದರೆ ನೀವು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಇವ್ರ ಮೇಲ್ ಬರುತ್ತೆ, ಆ ಮೇಲಿಗೆ ನೀವು ನೋಡಿಕೊಂಡು ಆ ಮೇಲಲ್ಲಿ ಒಂದು ಲಿಂಕ್ ಇರುತ್ತೆ ಟೆಸ್ಟ್ದು, ಆ ಟೆಸ್ಟ್ ನೀವು ಅಟೆಂಡ್ ಆಗಬೇಕಾಗುತ್ತೆ. ಓಕೆ, ಸೊ ಆಲ್ ದ ಬೆಸ್ಟ್. ಏನಾದರೂ ನಿಮ್ಗೆ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ಅದರ್ವೈಸ್ ನೀವು ನನಗೆ ಡೈರೆಕ್ಟ್ ಮೇಲ್ ಕೂಡ ಮಾಡ್ಬೋದು. ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.